ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ನಮ್ಮ ಸತ್ಸಂಗದ ಕಿರೀಟಪ್ರಾಯರಾದ ಆ ಕಿರೀಟದಲ್ಲಿ ಕಂಗೊಳಿಸುತ್ತಿರುವ ಅನರ್ಘ್ಯ ರತ್ನಗಳಾದ ನಮ್ಮ ಅಚ್ಚುಮೆಚ್ಚಿನ ಹೇಮಾ ಅಮ್ಮ, ಭಾಗ್ಯಶ್ರೀ ಅಮ್ಮ, ಗೀತಾ ಅಮ್ಮ ಇವರುಗಳಿಗೆ ಭಕ್ತಿಪೂರ್ವಕ ವಂದನೆಗಳು. ಇಂತಹ ದಿಗ್ಗಜರುಗಳ ಮುಂದೆ ಹೇಮಾ ಅಮ್ಮನ ಆದೇಶದಂತೆ ನಾನು ಕಾಳರಾತ್ರಿ ದೇವಿಯನ್ನು ನನ್ನ ತೊದಲು ನುಡಿಗಳಿಂದ ಪ್ರಸ್ತುತಪಡಿಸಲು ಪ್ರಯತ್ನ ಪಡುತ್ತೇನೆ. ಪ್ರಥಮವಾಗಿ ವಿಘ್ನೇಶ್ವರನನ್ನು ವಂದಿಸುತ್ತಾ ನವರಾತ್ರಿಯ ಬಗ್ಗೆ ಒಂದೆರಡು ಮಾತುಗಳು. ಯಾ ದೇವಿ ಸರ್ವಭೂತೇಷು ಧರ್ಮರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಜಗನ್ಮಾತೆ ಶಕ್ತಿರೂಪಿಣಿ ಪಾರ್ವತಿಯನ್ನು 9 ರೂಪಗಳಲ್ಲಿ ಆರಾಧಿಸಿ ವಿದ್ಯೆ, ಬುದ್ಧಿ, ತೇಜಸ್ಸು, ಬಲ, ಮನಃಶಾಂತಿಯನ್ನು ಹೊಂದುವ ಅಪೇಕ್ಷೆಯಿಂದ ನಾವು ಈ ನವರಾತ್ರಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತೇವೆ. ಶರದೃತುವಿನ ಪ್ರಾರಂಭದ 9 ರಾತ್ರಿಗಳನ್ನು ಶರನ್ನವರಾತ್ರಿ ಎನ್ನಲಾಗಿದೆ. ಶರ ನವ ರಾತ್ರಿ. ನವ ಎಂದರೆ ಹೊಸದು ಎಂದು ಅರ್ಥ. ಹೊಸದಾಗಿ ಫಲಿಸುವ ಕಾಲ. ಈ ಸಮಯದಲ್ಲಿ ಶುಭ ಫಲಗಳನ್ನು ನೀಡುವ ತಾಯಿ ಜಗದೀಶ್ವರಿಯನ್ನು ಆರಾಧಿಸಿ ಅವಳ ಸೇವೆಯಲ್ಲಿ ಕೃತಾರ್ಥರಾಗೋಣ. ಕಾಲಮಾನ ಪ್ರಕಾರ ಶರದೃತುವಿನಲ್ಲಿ ಮಳೆಯು ಕಡಿಮೆಯಾಗಲು ಆರಂಭಿಸಿ ಆಕಾಶದಲ್ಲಿ ಕಪ್ಪು ಬಣ್ಣ ಚದುರಿ ಶ್ವೇತವರ್ಣ ಮೂಡುತ್ತಾ ಅಲ್ಪ ಪ್ರಮಾಣದ ಹಿತವಾದ ಮಳೆ ಬರುತ್ತಾ ವಾತಾವರಣ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾ ಪಚ್ಚೆ ಪೈರುಗಳ ನಾಟ್ಯವಾಡುತ್ತಾ ಹೂ ಹಣ್ಣು ತರಕಾರಿಗಳು ಹೆಚ್ಚು ಹೆಚ್ಚು ಬೆಳೆಯುವ ಕಾಲ. ಈ ಸಮಯದಲ್ಲಿ ಚಂದ್ರನು ಅತ್ಯಂತ ಸುಂದರನಾಗಿ ಗೋಚರಿಸುತ್ತಾನೆ ಮತ್ತು ಶರತ್ಚಂದ್ರ ಎಂದು ಕರೆಯಲ್ಪಡುತ್ತಾನೆ. ಇಂತಹ ಸುಂದರ ಮನೋಹರ ಕಾಲದಲ್ಲಿ ಪ್ರಕೃತಿ ಸ್ವರೂಪದ ಜಗಜ್ಜನನಿಯ ಆರಾಧನೆ ಮಾಡುವುದರಿಂದ ಪ್ರಭಾವಶಾಲಿ ಫಲಗಳನ್ನು ಪಡೆಯಬಹುದು. ದೇಶದಾದ್ಯಂತ ಸಡಗರ ಸಂಭ್ರಮಗಳಿಂದ ಈ 9 ದಿನಗಳನ್ನು ದುರ್ಗಾ ಪೂಜೆ, ನವರಾತ್ರಿ ಎಂದು ಆಚರಿಸುತ್ತಾರೆ. ಪ್ರಕೃತಿಸ್ತ್ವಂ ಚ ಸರ್ವಸ್ಯ ಗುಣತ್ರಯ ವಿಭಾವಿನಿ. ಎಲ್ಲದಕ್ಕೂ ನೀನೇ ಮೂಲ, ಅಂದರೆ ಪ್ರಕೃತಿಯೇ ಮೂಲ. ಪ್ರಕೃತಿ ಸ್ವರೂಪಳಾದ ದೇವಿ ದುರ್ಗಾ ಮಾತೆಗೆ ನಮಸ್ಕಾರಗಳು. ನವರಾತ್ರಿಯ ಸಪ್ತಮಿಯಂದು ಅಂದರೆ ಈ ದಿನ ಸರಸ್ವತಿ ಪೂಜೆ ಕೂಡ ಇದೆ. ನಿನ್ನೆಯ ದಿನ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸಿ ಆವಾಹನೆ ಮಾಡಲಾಗಿದೆ. ಇಂದು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತಿದೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರ ವರ್ಣನಿ ನಿತ್ಯಂ ಪದ್ಮಾಲಯಾ ದೇವಿ ಸಾಮಾಂ ಪಾತು ಸರಸ್ವತಿ. ನಮ್ಮ ಜ್ಞಾನಾರ್ಜನೆಗಾಗಿ ಬೇಡಿಕೊಳ್ಳೋಣ. ನಿನ್ನೆ ಹೇಮಾ ಅಮ್ಮ ದೇವಿ ಸರಸ್ವತಿಯ ಪೂಜೆ ಫಲಗಳ ಕುರಿತು ಸೊಗಸಾಗಿ ವಿವರಿಸಿದ್ದಾರೆ. ನಾನು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಅಮ್ಮ ಸರಸ್ವತಿ ದೇವಿ ವಿದ್ಯೆ ಬುದ್ಧಿ ನೀಡಿ ಒಳ್ಳೆಯ ಜ್ಞಾಪಕ ಶಕ್ತಿಯನ್ನು ಪ್ರಸಾದಿಸಿ ಸದಾ ಜಯವನ್ನುಂಟು ಮಾಡು ಎಂದು ಪ್ರಾರ್ಥಿಸೋಣ. ಚತುರ್ಭುಜದ ಸರಸ್ವತಿ ಮಾತೆಯ ಒಂದು ಕೈಯಲ್ಲಿ ತಾಳಪತ್ರೆಯ ಗ್ರಂಥವಿದೆ, ಇನ್ನೊಂದು ಕೈಯಲ್ಲಿ ರುದ್ರಾಕ್ಷಿ ಕಮಂಡಲುಗಳಿವೆ. ತಾಳಪತ್ರ ಗ್ರಂಥವು ಜ್ಞಾನವನ್ನು ಗ್ರಂಥವನ್ನಾಗಿ ಮಾಡುವ ಸೂಚನೆ. ರುದ್ರಾಕ್ಷಿ ಸರ್ವಸಂಗ ಪರಿತ್ಯಾಗದ ಲಕ್ಷಣ. ಕಮಂಡಲದಲ್ಲಿನ ಜ್ಞಾನಶಕ್ತಿ ನಮ್ಮ ಜ್ಞಾನ ವಿಶ್ವಶಾಂತಿಗೆ ನಾಂದಿಯಾಗಬೇಕು, ಸನ್ಮಾರ್ಗಕ್ಕೆ ಕರೆದೊಯ್ಯುವ ದಾರಿಯಾಗಬೇಕು ಎನ್ನುವ ಸಂದೇಶವನ್ನು ಸಾರುತ್ತದೆ. ಸರಸ್ವತಿ ದೇವಿಯ ಕೈಯಲ್ಲಿ ಯಾವುದೇ ಆಯುಧವಿರುವುದಿಲ್ಲ. ಇರುವ ಇವೆಲ್ಲ ಜ್ಞಾನದ ಸಂಕೇತಗಳು. ಕಮಲದಲ್ಲಿ ಕುಳಿತಿರುವ ಇವಳು ಶ್ವೇತವರ್ಣದ ಉಡುಪು ಧರಿಸಿದ್ದಾಳೆ.
ಪದ್ಮದಂತೆ ವಿಶಾಲ ನೇತ್ರಗಳಿಂದ ದಯೆ ಕರುಣೆಯನ್ನು ಹಂಚುವ ಮಾತೆಯ ಶರೀರ ಪದ್ಮದಲ್ಲಿರುವ ಕೇಸರಿಗಳಂತೆ ರಂಜಿಸುತ್ತಿರುತ್ತದೆ. ಹಂಸವಾಹಿನಿಯಾದ ತಾಯಿಯ ವಾಹನ ಹಂಸ ಕೂಡ ಒಳ್ಳೆಯದು ಕೆಟ್ಟದ್ದನ್ನು ಗುರುತಿಸಿ ಇದನ್ನು ಬೆಳೆಸಿಕೊಳ್ಳಬೇಕು ಎಂದು ಸೂಚನೆ ಕೊಡುತ್ತಿದೆ. ಹೇಗೆಂದರೆ ಹಂಸವು ಹಾಲು ನೀರನ್ನು ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಂಸಕ್ಷೀರ ನ್ಯಾಯ ಎನ್ನುವ ನಾಣ್ಣುಡಿ ಇದೆ ಅಲ್ಲವೇ? ತಾಯಿಯ ಕೈಯಲ್ಲಿರುವ ವೀಣೆ ಅದನ್ನು ಮೀಟಿದರೆ ಸುಸ್ವರಗಳು ಸಪ್ತಸ್ವರಗಳಾಗಿ ಉಲಿದು ಎಲ್ಲರ ಕಿವಿಗಳನ್ನು ಸೋಕಿ ಮೈ ಮನ ತಣಿಸುತ್ತದೆ. ಇದು ತಾಯಿಯಿಂದ ಪಡೆದ ಜ್ಞಾನವನ್ನು ಹಲವಾರು ಮಂದಿಗೆ ಹಂಚಬೇಕೆನ್ನುವ ಸಂಕೇತ. ನಮ್ಮ ಸತ್ಸಂಗದ ಗುರುಗಳು ಮಾತೆಯರು ಅದನ್ನೇ ಮಾಡುತ್ತಿದ್ದಾರೆ. ಅವರು ಕಲಿತ ಜ್ಞಾನವನ್ನು ಲೋಕ ಕಲ್ಯಾಣಕ್ಕಾಗಿ ನಮಗೆಲ್ಲ ಹಂಚುತ್ತಿದ್ದಾರೆ. ಧನ್ಯೋಸ್ಮಿ. ಇಂದಿನ ವಿಶೇಷ ನವರಾತ್ರಿಯಲ್ಲಿ 7ನೇ ದಿನವಾದ ಸಪ್ತಮಿಯ ಕಾಳರಾತ್ರಿ ಪೂಜೆ. ಕಾಳರಾತ್ರಿ ಮಹಾದೇವಿಯು ನವದುರ್ಗೆಯ 9 ರೂಪಗಳಲ್ಲಿ 7ನೆಯದು. ಆಕೆಯನ್ನು ಮೊದಲು ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಳರಾತ್ರಿಯು ಮಾತೃದೇವತೆಯ ಭಯಂಕರ ರೂಪಗಳಲ್ಲಿ ಒಂದಾಗಿದೆ. ಕಾಳಿ ಮತ್ತು ಕಾಳರಾತ್ರಿ ಎಂಬ ಹೆಸರುಗಳನ್ನು ಪರಸ್ಪರ ಬದಲಿಯಾಗಿ ಬಳಸುತ್ತಿರುವುದು ಸಾಮಾನ್ಯವಾಗಿದೆ. ಕಾಳಿಯನ್ನು ಹಿಂದೂ ಧರ್ಮದಲ್ಲಿ ಮೊದಲು ಕ್ರಿಸ್ತಶಕ 300ರಲ್ಲಿ ಒಂದು ವಿಶಿಷ್ಟ ದೇವತೆ ಎಂದು ಉಲ್ಲೇಖಿಸಲಾಗಿದೆ. ನವರಾತ್ರಿ ಆಚರಣೆಯಲ್ಲಿ 7ನೇ ದಿನ ಕಾಳರಾತ್ರಿಯನ್ನು ಸಾಂಪ್ರದಾಯಿಕವಾಗಿ ಪೂಜಿಸಲಾಗುತ್ತದೆ. ಅವಳ ಕಿರೀಟ ಚಕ್ರ ಹೊಂದಿದ್ದು ಸಹಸ್ರಾರ ಚಕ್ರ ಎಂದು ಕರೆಯುತ್ತಾರೆ. ಆ ಮೂಲಕ ಆವಾಹಕ ಸಿದ್ಧಿ ಮತ್ತು ನಿಧಿಗಳನ್ನು, ಅಂದರೆ ವಿಶೇಷವಾಗಿ ಜ್ಞಾನಶಕ್ತಿ ಮತ್ತು ಸಂಪತ್ತುಗಳನ್ನು ನೀಡುತ್ತಾಳೆ. ಏಕವೇಣಿ ಜಪಾಕರ್ಣಪೂರ ನಗ್ನಕರಸ್ಥಿತ ಲಂಬೋಷ್ಠಿ ಕಾರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಂ ಪಾದೋಲ್ಲಸಲ್ಲೋಹ ಲತಾ ಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರ. ದುರ್ಗಾಮಾತೆಯ ಭಯಂಕರ ರೂಪವೇ ಕಾಳರಾತ್ರಿ. ಗಾಢಾಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಗಾರ್ಧಬ ವಾಹಿನಿಯಾಗಿ ವಿರಾಜಮಾನಳಾಗಿದ್ದಾಳೆ. ಭಕ್ತರ ಅಭೀಷ್ಟವನ್ನು ನೆರವೇರಿಸುವವಳೇ ಕಾಳರಾತ್ರಿ ದೇವಿ. ದೇವಿಯ ಹಲವು ರೂಪಗಳಲ್ಲಿ ಅತ್ಯಂತ ಭೀಭತ್ಸವಾದ ಭಯಂಕರ ರೂಪವೇ ಕಾಳರಾತ್ರಿ. ಅಸುರರ ಪಾಲಿಗೆ ದುಸ್ವಪ್ನವಾದ ಈ ಕಾಳರಾತ್ರಿ ಧರ್ಮದ ರಕ್ಷಣೆಗಾಗಿ ಅಧರ್ಮಿಗಳ ಪಾಲಿಗೆ ಭಯ ಹುಟ್ಟಿಸುವಳು. ಆದರೆ ತನ್ನನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರ ಪಾಲಿಗೆ ಮಾತ್ರ ಮಾತೃಸ್ವರೂಪಿಣಿ ಪಾರ್ವತಿ ದೇವಿಯಾಗಿರುತ್ತಾಳೆ. ಹೆಸರೇ ಹೇಳುವಂತೆ ತಾಯಿಯು ಕಾರ್ಗತ್ತಲು ಮತ್ತು ಸಮಯದ ರೂಪವಾಗಿದ್ದಾಳೆ. ಕಾಳರಾತ್ರಿ ದೇವಿಯು 3 ಭಯಾನಕ ಕಣ್ಣುಗಳನ್ನು ಹೊಂದಿದ್ದಾಳೆ ಮತ್ತು ಅವು ಬ್ರಹ್ಮಾಂಡದಂತೆ ಗೋಲವಾಗಿದೆ. ಅದರಿಂದ ಹೊರಹೊಮ್ಮುವ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿದೆ. ಈಕೆಯ ಉಸಿರಾಟ ಮೂಗಿನಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿವೆ. ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹೊಂದಿದ್ದಾಳೆ. ತಲೆಯ ಕೂದಲು ದಟ್ಟವಾದ ಕಾರ್ಮೋಡದಂತೆ ಹರಡಿಕೊಂಡಿದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ರುಂಡಮಾಲೆ ಇದೆ. ಇವಳ ವಾಹನ ಕತ್ತೆಯಾಗಿದೆ. ಇವಳು 4 ಕೈಗಳನ್ನು ಹೊಂದಿದ್ದು ಇವಳ ಎತ್ತಿದ ಬಲಗೈಯಲ್ಲಿ ವರಮುದ್ರೆಯಿಂದ ಎಲ್ಲರಿಗೂ ವರದಾನ ನೀಡುವಂತಿದೆ. ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ. ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳಿನ ಆಯುಧ ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ. ಕಾಳರಾತ್ರಿ ದುರ್ಗೆಯ ರೂಪ ಭಯಂಕರವಾಗಿದ್ದರೂ ನಂಬಿದ ಭಕ್ತರಿಗೆ ಶುಭ ಫಲವನ್ನೇ ಕೊಡುವುದರಿಂದ ಇವಳಿಗೆ ಶುಭಂಕರಿ ಎಂದು ಹೆಸರಿದೆ. ಸಂಸ್ಕೃತದಲ್ಲಿ ಶುಭ ಎಂದರೆ ಒಳ್ಳೆಯದು, ಮಂಗಳಕರ ಎಂದರ್ಥ. ಇವಳಿಗೆ
ರೌದ್ರಿ ಮತ್ತು ದುಮೋರ್ನ ಎಂದೂ ಸಹ ಹೆಸರಿದೆ, ಆದರೆ ಇವು ಹೆಚ್ಚು ಪ್ರಚಲಿತವಾಗಿಲ್ಲ. ಯಾ ದೇವಿ ಸರ್ವಭೂತೇಷು ಮಾಂ ಕಾಲರಾತ್ರಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಯಾ ದೇವಿ ಸರ್ವಭೂತೇಷು ಮಾಂ ಕಾಲರಾತ್ರಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಈ ದಿನ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಂಡಿರುತ್ತದೆ. ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆಗೆದುಕೊಳ್ಳುತ್ತವೆ. ಈ ಚಕ್ರದಲ್ಲಿ ಸ್ಥಿತನಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲಿ ಸ್ಥಿರಗೊಳ್ಳುತ್ತದೆ. ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಜನನಾಗುತ್ತಾನೆ. ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗುತ್ತವೆ. ಅವನಿಗೆ ಅಕ್ಷಯಾಗಿದ್ದಾಳೆ. ದಾನವ, ದೈತ್ಯ, ರಾಕ್ಷಸ, ಭೂತ, ಪ್ರೇತ ಮುಂತಾದವುಗಳು ಇವಳ ಸ್ಮರಣೆಯಿಂದಲೇ ಓಡಿ ಹೋಗುತ್ತವೆ. ಇವಳು ಗ್ರಹ ಬಾಧೆಗಳನ್ನು ಕೂಡ ದೂರ ಮಾಡುವವಳಾಗಿದ್ದಾಳೆ. ಶನಿಗ್ರಹದ ಅಧಿದೇವತೆ ಇವಳು. ಸಾಡೆ ಸಾತಿ ಪ್ರಭಾವ ಎಲ್ಲ ನಿರ್ಮೂಲವಾಗುತ್ತದೆ. ಇವಳ ಸ್ಮರಣೆಯಿಂದ ಅಗ್ನಿಭಯ, ಜಲಭಯ, ಜಂತುಭಯ, ಶತ್ರುಭಯ, ರಾತ್ರಿ ಭಯ ಮುಂತಾದವುಗಳು ಇವಳ ಕೃಪೆಯಿಂದ ಸರ್ವನಾಶವಾಗುತ್ತದೆ. 19ನೇ ಶತಮಾನದ ಸಂಸ್ಕೃತ ನಿಘಂಟು ಶಬ್ದಕಲ್ಪದುಂನಲ್ಲಿ ಕಾಲಃ ಶಿವಃ ತಸ್ಯ ಪತ್ನೀತಿ, ಕಾಳಿ ಶಿವನನ್ನು ಕಾಲ ಎಂದು ಕರೆಯುತ್ತಾರೆ, ಹೀಗಾಗಿ ಅವನ ಪತ್ನಿ ಕಾಳಿ ಎಂದು ಹೇಳಲ್ಪಟ್ಟಿದೆ. ಏಕವೇಣಿ ಜಪಾಕರ್ಣಪೂರ ನಗ್ನಾಖರಾಸ್ಥಿತ ಲಂಬೋಸ್ಥಿ ಕರ್ಣಿಕಾಕರ್ಣಿ ತೈಲಾಭಯುಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲೋಲ ಹಲತಾಟಂಕಭೂಷಣ ವರ್ಧನಮೂರ್ಧಂ ಧ್ವಜಕೃಷ್ಣ ಕಾಳರಾತ್ರಿ ಭಯಂಕರಿ. ಕಾಲರಾತ್ರಿಯ ದೇವಸ್ಥಾನಗಳು ವಾರಣಾಸಿಯಲ್ಲಿನ ಕಾಳಿಕಾ ಗಲ್ಲಿಯ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಮಾನಾಂತರ ಗಲ್ಲಿಯಲ್ಲಿ ಇದೆ, ಬಿಹಾರಿನ ನಯಾಗಾಂವ್ನಲ್ಲಿದೆ ಮತ್ತು ವಿಂಧ್ಯಾಚಲದ ಮಿರ್ಜಾಪುರ್ನಲ್ಲಿ ಹಾಗೂ ಪಟಿಯಾಲದ ಪಂಜಾಬ್ನಲ್ಲಿ ಮತ್ತೊಂದು ಸಂಗ್ರೂರ್, ಅದು ಪಂಜಾಬ್ ಪ್ರಾಂತ್ಯದಲ್ಲಿ ಇದೆ. ಕೆಲವೇ ದೇವಸ್ಥಾನಗಳು ಕಾಲರಾತ್ರಿಗೆ, ಅವು ಇಲ್ಲೆಲ್ಲಿ. ಇನ್ನು ಅಮ್ಮ ಕಾಳರಾತ್ರಿಯ ಜನನ ಶುಂಭ ನಿಶುಂಭರೆಂಬ ರಾಕ್ಷಸರು ದೇವತೆಗಳನ್ನು ಸೋಲಿಸಿ ದೇವಲೋಕವನ್ನು ಆಕ್ರಮಿಸಿಕೊಂಡಿದ್ದರು. ದೇವತೆಗಳ ಅಧಿಪತಿಯಾದ ಇಂದ್ರನು ದೇವ ಸಮೂಹದೊಂದಿಗೆ ಶಿವನ ಸಹಾಯವನ್ನು ಕೇಳಲು ಹಿಮಾಲಯಕ್ಕೆ ಹೋದನು. ಅಲ್ಲಿ ಎಲ್ಲರೂ ಸೇರಿ ಪಾರ್ವತೀ ದೇವಿಯನ್ನು ಪ್ರಾರ್ಥಿಸಲಾಗಿ ಅವಳು ಚಂಡೆ ಎಂಬ ಮತ್ತೊಂದು ದೇವತೆಯನ್ನು ಸೃಷ್ಟಿಸಿದಳು. ಚಂಡಮುಂಡರೆಂಬುವರು ಶುಂಭ ನಿಶುಂಭರ ಸೇನಾಧಿಪತಿಗಳು. ಅವರೊಂದಿಗೆ ಯುದ್ಧ ಮಾಡುತ್ತಾ ಕಾಳರಾತ್ರಿ ಎಂದು ಕರೆಯಲ್ಪಡುವ ಭಯಾನಕ ರೂಪವುಳ್ಳ ಕಡುದೇವತೆಯನ್ನು ಸೃಷ್ಟಿಸಿದಳು. ರಕ್ತ ಬೀಜಾಸುರನೆಂಬ ರಾಕ್ಷಸನು ತನ್ನ ಒಂದು ಹನಿ ರಕ್ತ ನೆಲದ ಮೇಲೆ ಬಿದ್ದರೆ ಅಲ್ಲಿ ಅವನ ತದ್ರೂಪ ಸೃಷ್ಟಿಯಾಗುವ ವರವನ್ನು ಪಡೆದಿದ್ದನು. ಕಾಳರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನಿಂದ ಚೆಲ್ಲುವ ರಕ್ತದಿಂದ ಸಾವಿರ ಸಹಸ್ರ ಸಹಸ್ರ ಲಕ್ಷ ರಾಕ್ಷಸರು ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುತ್ತಿದ್ದರು. ಇದರಿಂದ ಅವರನ್ನು ಮಟ್ಟ ಹಾಕುವುದು ನಿಧಾನವಾಗುತ್ತದೆ ಎಂದು ಕೋಪಗೊಂಡ ಕಾಳರಾತ್ರಿ ದೇವಿಯು ಅವನ ರಕ್ತ ಕೆಳಗೆ ಬೀಳದಂತೆ, ಒಂದು ಹನಿಯೂ ನೆಲ ತಾಗದಂತೆ ಉಗ್ರ ರೂಪಿಯಾಗಿ ರಕ್ತವನ್ನೆಲ್ಲ ಕುಡಿಯುತ್ತಾ ವಿಧ್ವಂಸಕಳಾಗಿ ಉನ್ಮತ್ತಳಾಗಿ ನರ್ತಿಸುತ್ತಾ ತನ್ನ ಮುಂದೆ ಬರುವ ಎಲ್ಲರನ್ನೂ ಕೊಲ್ಲುವುದಾಗಿ ಹೇಳುತ್ತಿರುತ್ತಾಳೆ. ಅವಳ ಆಕ್ರೋಶವನ್ನು ತಡೆಯಲು ದೇವತೆಗಳೆಲ್ಲ ಶಿವನನ್ನು ಪ್ರಾರ್ಥಿಸಲಾಗಿ ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾ ಅವಳ ಪಾದದ ಕೆಳಗೆ ಕಾಣಿಸಿಕೊಂಡನು. ತನ್ನ ಪ್ರೀತಿಯ ಪತಿಯನ್ನು ತನ್ನ ಪಾದದ ಕೆಳಗೆ ನೋಡಿ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡು ಶಿವನಿಗೆ ನಿಲ್ಲಲು ಸಹಾಯ ಮಾಡಿದಳು ಮತ್ತು ತಪ್ಪಿಸ್ಥಳಾಗಿ ರುದ್ರತೆಯನ್ನು ಕಡಿಮೆ ಮಾಡುತ್ತಾ ಬಂದಳು.
ಶಿವನು ಅವಳನ್ನು ಶಾಂತಗೊಳಿಸಿದರು. ಕಾಲರಾತ್ರಿ ದೇವಿಯನ್ನು ಸಪ್ತಮಿಯ ದಿನ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಆರಾಧಿಸುವುದರಿಂದ ಎಲ್ಲ ತೊಂದರೆ ನಿವಾರಣೆಯಾಗಿ ಸರ್ವ ರೋಗಗಳಿಂದ ಮುಕ್ತಿ ಸಿಗುವುದು. ಮಾನಸಿಕ ಶಾಂತಿ ನೆಮ್ಮದಿಗಳನ್ನು ನೀಡುತ್ತಾಳೆ. ಇವಳ ಧ್ಯಾನ ಮಂತ್ರ: ಕರಾಲ ವಂದನಾ ಘೋರಂ ಮುಕ್ತ ಕ್ಷೇಷಿ ಚತುರ್ಭುಜಾಂ ಕಾಲರಾತ್ರಿಂ ಕರಾಲಿಂಕಾ ದಿವ್ಯಾಂ ವಿದ್ಯುತ್ ಮಾಲಾ ವಿಭೂಷಿತಾಂ ದಿವ್ಯಾಂ ಲಾಹು ವಜ್ರಾ ಖಡ್ಗ ವಮೋಘೋರ್ಧ್ವಾ ಕರಭುಜಂ ಅಭಯಂ ವರದಂ ಚೈವ ದಕ್ಷಿಣೋಧವಗಃ ಪರ್ಣಿಕಾಂ ಮಾಂ ಮಹಾಮೇಘಪ್ರಭಂ ಶ್ಯಾಮಂ ತಕ್ಷ ಚೈವ ಗಾದರ್ಭಾರುಧಾ ಘೋರದಂಶಕರಾಲ್ಯಾಸಂ ಪಿನ್ನೋ ನಾತಪಯೋಧರಂ ಸುಖಪ್ರಸವಧನ ಸ್ಮರೇಣ ಸರೋರುಹಂ ಇವಾಂ ಸಚಿಯಂತಾಯತ್ ಕಾಲರಾತ್ರಿಂ ಸರ್ವಕಂ ಸಮೃದ್ಧಿಂ. ಈ ಧ್ಯಾನ ಮಂತ್ರವನ್ನು ಹೇಳಿ ಕಲಶವನ್ನು ಪೂಜಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ ಅವಳಿಗಿಷ್ಟವಾದ ಕೆಂಪು ದಾಸವಾಳದ ಹೂವು, ಲವಂಗ, ಏಲಕ್ಕಿ, ತೆಂಗಿನಕಾಯಿ, ಕುಂಕುಮ, ಸಿಂಧೂರ, ಕೆಂಪು ಬಳೆ, ವೀಳ್ಯದೆಲೆ, ಅಡಿಕೆ ಇತ್ಯಾದಿಗಳನ್ನು ಅರ್ಪಿಸುತ್ತಾ ಮಂತ್ರಗಳನ್ನು ಪಠಿಸಿ ಭಕ್ತಿಯಿಂದ ಪೂಜಿಸಿ ಗೋಡಂಬಿ, ಬಾದಾಮಿ, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜಿಸಿದರೆ ದೇವಿ ಕಟಾಕ್ಷ ಖಂಡಿತ ಸಿಗುತ್ತದೆ. ಕಾಲರಾತ್ರಿರ್ಮಹಾರಾತ್ರಿರ್ ಮೋಹರಾತ್ರಿಶ್ಚ ದಾರುಣಾ ತ್ವಂ ಶ್ರೀ ಸ್ವಮೀಶ್ವರೀಂ ತ್ವಂ ಹ್ರೀಸ್ತ್ವಂ ಬುದ್ಧಿರ್ಬೋಧಲಕ್ಷಣ. ಓಂ ಕಾಲರಾತ್ರಿ ನಮಃ. ಹರಿ ಓಂ.